₹2 ವಿಶೇಷವಾದಂತಹ ಈ ಒಂದು ನೋಟಿನ ವಿಡಿಯೋಗೆ ನಿಮಗೆ ಸ್ವಾಗತ. ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಸೊ ಈಗ ನೋಟಿನ ವಿಷಯಕ್ಕೆ ಬರೋದಾದರೆ, ಸೊ ಈ ಒಂದು ನೋಟನ್ನು ಸ್ಟ್ಯಾಂಡಿಂಗ್ ಟೈಗರ್ ನೋಟ್ ಅಥವಾ ನಿಂತಿರುವ ಹುಲಿ ಚಿತ್ರದ ನೋಟ್ ಅಂತ ಕರೀತಾರೆ. ಇದರಲ್ಲೂ ಕೂಡ ಸುಮಾರು ವೆರೈಟಿ ಇರುವಂಥದ್ದು ನಾನು ನಿಮಗೆ ಒಂದೊಂದೇ ತೋರಿಸ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಅದೇ ರೀತಿ ಕಾಮೆಂಟ್ ಮಾಡಿ ನಿಮ್ಮ ಹತ್ರ ಈ ಥರ ನೋಟ್ ಇತ್ತು ಅಂದರೆ. ನಾನು ಈ ನೋಟನ್ನು ಬಳಸಿದ್ದೇನೆ. ನನ್ನ ಬಾಲ್ಯದಲ್ಲಿ ಈ ನೋಟುಗಳು ನನ್ನ ಹತ್ರ ಇರ್ತಾ ಇತ್ತು. ಸೊ ಈಗ ಸಂಗ್ರಹಣೆಗೆ ಅಂತ ಕೆಲವೊಂದು ಇಟ್ಕೊಂಡಿದ್ದೇನೆ. ಸೊ ಎಲ್ಲ ಒಂದು ನೋಟುಗಳ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ. ಇದರಲ್ಲಿ ವಿಶೇಷವಾದಂತಹ ನೋಟುಗಳು ಯಾವ್ಯಾವುದು, ಅದಕ್ಕೆ ಬೆಲೆ ಎಷ್ಟು, ಎಲ್ಲವನ್ನು ನಾನು ನಿಮ್ಗೆ ಹೇಳ್ತೇನೆ. ಸೊ ಈ ನೋಟುಗಳು ನಿಮ್ಮ ಹತ್ರ ಇತ್ತು ಅಂದರೆ ಒಂದು ಕಾಮೆಂಟ್ ಮಾಡಿ. ಯಾವ ನಂಬರ್ನ ಇಲ್ಲಿದ್ದೇವೆ, ಈ 6 ನಂಬರ್ಗಳನ್ನು ನೀವು ಮೆನ್ಷನ್ ಮಾಡಿ, ಯಾವ್ಯಾವ ನಂಬರ್ನ ನೋಟ್ ಇದೆ ನಿಮ್ಮ ಹತ್ರ ಅಂತ. ಸೊ ಅದಕ್ಕೆ ತಕ್ಕನಾಗಿ ನಂಬರ್ಗಳು ಮತ್ತು ಗವರ್ನರ್ಗೆ ತಕ್ಕನಾಗಿ ಈ ಒಂದು ನೋಟಿನ ಬೆಲೆ ಡಿಫ್ರೆಂಟ್ ಆಗುತ್ತೆ. ಸೊ ಈ ಒಂದು UNC ನೋಟಿನ ಬೆಲೆ ನೋಡ್ಬೋದು. ಇಲ್ಲಿರುವಂತಹ ನಾರ್ಮಲ್ ಗವರ್ನರ್ ಯಾರಿರುವಂಥದ್ದು, ಮನಮೋಹನ್ ಸಿಂಗ್ ಅಂತ ಗವರ್ನರ್, ನಮ್ಮ ಏನು ದೇಶದ ಪ್ರಧಾನಿಗಳಾಗಿದ್ದರು UPA ಗೌರ್ಮೆಂಟಲ್ಲಿ. ಅವರು ಅದಕ್ಕಿಂತ ಹಿಂದೆ ಹಣಕಾಸು ಸಚಿವರಾಗಿದ್ದರು. ಆಗ ಗವರ್ನರ್ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಇದರಲ್ಲಿ ಸೈನ್ ಆಗಿರುವಂಥದ್ದು ನೋಡ್ತಾ ಇದ್ದೀರಾ. ಹೌದು, ಅವರು ಗವರ್ನರ್ ಕೂಡ ಆಗಿದ್ರು, RBI ಗವರ್ನರ್ ಕೂಡ ಆಗಿದ್ರು ಹಿಂದೆ. ಉತ್ತಮ ಆರ್ಥಿಕ ಏನು ಹೇಳ್ತಾರೆ ತಜ್ಞ ಅಂತ ಹೇಳ್ಬೋದು, ಆರ್ಥಿಕ ತಜ್ಞರವರು. ಸೊ ಈ ಒಂದು ಅದಕ್ಕೆ ಬಿಟ್ಟರೆ ಅಷ್ಟೊಂದು ಮಹತ್ವ ಕೊಡೋದು ಬೇಡ ಆ ರಾಜಕೀಯ ವಿಷಯಕ್ಕೆ. ಈಗ ಬರೋದಾದರೆ ಈ ನೋಟು ಸುಮಾರು UNC ಕಂಡೀಷನಲ್ಲಿ ₹100 ಬೆಲೆ ಇರುವಂಥದ್ದು. ನೋಡಿ, ಇಷ್ಟು ಗರಿಗರಿಯಾಗಿರಬೇಕು. ಈ ನೋಟಿನ ಬೆಲೆ ₹100. ನಂತರ ಇನ್ನೂ ಕೆಲವು ನೋಟುಗಳು ಇರುವಂಥದ್ದು ಅದೇ ಕಂಡೀಷನ್ನ ಸೇಮ್ ನೋಟುಗಳು ನೋಡಿ, ಇವೆಲ್ಲದಕ್ಕೂ ತಲಾ ₹100. ಈ ಒಂದು ಕಂಡೀಷನಲ್ಲಿ ಸ್ವಲ್ಪ ಹಳೆದಾಗಿತ್ತು ನೋಡಿ, ಇದರ ಮಾರ್ಕ್ ಇತ್ತು ಅಂದರೆ ₹70, ₹60 ಆಗುತ್ತೆ. ಏನೂ ಇಲ್ಲ, ಕ್ಲಿಯರ್ UNC ಕಂಡೀಷನ್ ನೋಟ್ಗಳು ಅಂದರೆ ₹100 ಇರುವಂಥದ್ದು. ಸೊ ಈ ಒಂದು ನೋಟಿನಲ್ಲಿ 2 ವೆರೈಟಿ ಇರುವಂಥದ್ದು ನಾನು ನಿಮ್ಗೆ ತೋರಿಸ್ತೇನೆ. ಸೊ ಈ ನೋಟ್ ಏನು ನೋಡ್ತಾ ಇದ್ದೀರಾ, ಕಲರಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುವಂಥದ್ದು ನೋಡಿ. ಇದರಲ್ಲಿ 2 ಅನ್ನೋದು ತುಂಬ ಪ್ಲೇನ್ ಆಗಿದೆ, ಮಧ್ಯದಲ್ಲೆಲ್ಲ ಫುಲ್ ವೈಟ್ ಇರುವಂಥದ್ದು. 2ರ ಮಧ್ಯದಲ್ಲಿ ನೋಡಿ ವೈಟ್ ಕಲರ್ ಇದೆ. ಅದೇ ಇದರಲ್ಲಿ 2ಅಲ್ಲಿ ನೋಡಿ ಫಾಂಟ್ ಕೂಡ ಚೇಂಜು ಮತ್ತು ಡಾಟ್ ಇರುವಂಥದ್ದು. ಇದನ್ನು ಡೈಮಂಡ್ ಟಿಶ್ಯೂ ಅಂತ ಕರೀತಾರೆ. ₹2 ಡೈಮಂಡ್ ಟಿಶ್ಯೂ ಅಂತ ಕರೀತಾರೆ. ಸೊ ಇದರಲ್ಲಿ ಸ್ವಲ್ಪ ಈ ಒಂದು ನೋಟು ಸ್ವಲ್ಪ ಬ್ರೌನಿಶ್ ನೋಟ್ ಇರುವಂಥದ್ದು, ಇದು ಸ್ವಲ್ಪ ಪಿಂಕಿಶ್ ನೋಟ್ ಇರುವಂಥದ್ದು ನೋಡಿ. 2ರಲ್ಲೂ ಕೂಡ ಸೇಮ್ ಟೈಗರ್ ನಿಂತಿರುವಂಥದ್ದು, ಅದೇ ರೀತಿ ಇರುವಂಥದ್ದು, ಎಲ್ಲವೂ ಸೇಮ್. ಇದನ್ನು ಡೈಮಂಡ್ ಇಶ್ಯೂ ಅಂತಾರೆ, ಇದನ್ನು ನಾರ್ಮಲ್ ಟೈಗರ್ ನೋಟ್ ಅಂತ ಕರೀತಾರೆ. ಸೊ ಈ ಒಂದು ನೋಟು ನಿಮಗೆ UNC ಕಂಡೀಷನ್ ಇತ್ತು ಅಂದರೆ ₹2,000 ಆಗುತ್ತೆ. ಎಷ್ಟಾಗುತ್ತೆ? ₹2,000. UNC ಕಂಡೀಷನ್ ಇತ್ತು ಅಂದರೆ ₹2,000. ಅಥವಾ ನನ್ನ ಹತ್ರ ಇರುವಂಥ ಈ ನೋಟಿಗೆ ₹1,000 ಬೆಲೆ. ಇದು ಆಲ್ಮೋಸ್ಟ್ UNC ಅಥವಾ ಎಕ್ಸ್ಟ್ರಾ ಫೈನ್ಗಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ₹1,000 ಅಷ್ಟು ಬೆಲೆ ಇರುವಂಥದ್ದು. ಸೊ ಈ ಒಂದು ವೆರೈಟಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಈ ಒಂದು ನೋಟುಗಳನ್ನು ನೀವು ನೋಡಿ, ನಂತರ ಕೆಲವೊಂದು ಹಲವಾರು ನೋಟುಗಳಿರುವಂಥದ್ದು, ಡೈಮಂಡ್ ಇಶ್ಯೂನ ಹಲವಾರು ನೋಟುಗಳು, ಅದೇ ರೀತಿ ಪಿಂಕ್ ಇಶ್ಯೂನ ಅಂತೂ ನನ್ನ ಹತ್ರ ಒಂದು ರಾಶಿನೇ ಇರುವಂಥದ್ದು ನಿಮ್ಗೆ ತೋರಿಸ್ತೀನಿ ನೋಡಿ. ಪಿಂಕ್ ಇಶ್ಯೂನ ಬಂಡಲ್ಗಳು ಎಲ್ಲ ಇರುವಂಥದ್ದು. ಸೊ ಈಗ ಈ ಒಂದು ನೋಟುಗಳನ್ನು ನೀವು ಮಾರಬೇಕು ಅಂದರೆ ಅಗೇನ್ ಕಾಯಿನ್ ಎಕ್ಸಿಬಿಷನ್ಗಳಲ್ಲೇ ಮಾರಬೇಕು. ಸೊ ಯಾರಿಗಾದರೂ ಕಾಯಿನ್ ಎಕ್ಸಿಬಿಷನ್ ಅಡ್ರೆಸ್ ಬೇಕು, ಈ ನೋಟುಗಳನ್ನ ನಾನು ಮಾರಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೇನೆ. ಅಥವಾ ನನ್ನ ಚಾನಲ್ಗೆ ಹೋದರೆ ಕಾಯಿನ್ ಎಕ್ಸಿಬಿಷನ್ಗಳು ಎಲ್ಲೆಲ್ಲಿ ನಡೆಯುತ್ತೆ ಅಂತ ಅದರ ಸಮೇತವಾಗಿ ವಿಡಿಯೋಗಳನ್ನು ಹಾಕಿದ್ದೇನೆ. ಕಾಯಿನ್ ಎಕ್ಸಿಬಿಷನ್ನ ಡೇಟ್, ದಿನಾಂಕಗಳು, ಅದೇ ರೀತಿ ಸ್ಥಳ ಎಲ್ಲಿ ನಡೆಯುತ್ತೆ ಅಂತ ಅದನ್ನು ಕೂಡ ನೀವು ನೋಡಬಹುದು. ಅಥವಾ ಈ ಒಂದು ವಿಡಿಯೋದಲ್ಲೇ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟ್ನಲ್ಲಿ ಕೂಡ ನಾನು ತಿಳಿಸ್ತೀನಿ. ವೈಯಕ್ತಿಕವಾಗಿ ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡಿ. ಸೊ ಈ ಥರದ ನೋಟುಗಳು ಸರ್ವೇ ಸಾಮಾನ್ಯ ಸಿಕ್ಬಿಡುತ್ತೆ ಈಸಿಯಾಗಿ. ನಿಮ್ಮೊಂದು ₹60-70 ಯೂಸ್ಡ್ ಕಂಡೀಷನ್ ನೋಟುಗಳು ಮತ್ತು UNC ನೋಟುಗಳು ₹100 ಸಿಕ್ಬಿಡುತ್ತೆ. ಅದೇ ನಿಮಗೆ ಡೈಮಂಡ್ ಇಶ್ಯೂ ನೋಟುಗಳು ಸಿಗೋದಿಲ್ಲ. ಸೊ ನೋಡಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಯಾವ ರೀತಿ ಇರುವಂಥದ್ದು ಡಿಸೈನನ್ನು ಮಾಡಿರುವಂಥದ್ದು, ಆ ಒಂದು ನಿಟ್ಟಿನಲ್ಲೇ ಭಾರತ ರಾಷ್ಟ್ರೀಯ ಪ್ರಾಣಿಯಲ್ಲಿ ಆ ಒಂದು ಥೀಮಲ್ಲೇ ಈ ಒಂದು ನೋಟುಗಳು ರಿಲೀಸ್ ಆಗಿರುವಂಥದ್ದು. ಉಳಿದಂತೆ ಸ್ಯಾಟಲೈಟ್ ನೋಟ್ಗಳು ಕೂಡ ಇರುವಂಥ ₹2 ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಇದೆ, ಚಾನಲಲ್ಲಿ ನೋಡಿ. ಬೇಕಾದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.